ಚಾಮರಾಜನಗರದಲ್ಲಿ ಏನಾಗ್ತಾ ಇದೆ ಗೊತ್ತಿಲ್ಲ. ಮೊನ್ನೆ 5 ಹುಲಿಗಳ ಸಾವಾಯಿತು. ಈಗ 25 ಕೋತಿಗಳ ಸಾವಾಗಿದೆ. ಯಾಕೆ? ಗುಂಡ್ಲುಪೇಟೆಯಲ್ಲಿ 25ಕ್ಕೂ ಹೆಚ್ಚು ಕೋತಿಗಳ ಶವ ಪತ್ತೆಯಾಗಿದೆ ಅಂತ. ಕಂದೆಗಾಲ ಕೋಡಸೋಗೆ ರಸ್ತೆಯಲ್ಲಿ ಮನಕರಗುವಂತ ದೃಶ್ಯ ಈಗ ಲಭ್ಯವಾಗಿರುತ್ತೆ. ಬೇರೆಡೆ ವಿಷ ಹಾಕಿ ಕೊಂದು ಇಲ್ಲಿ ತಂದು ಹಾಕಿರುವಂತ ಶಂಕೆ ಇದೆ. ಮರಣೋತ್ತರ ಪರೀಕ್ಷೆಗಾಗಿ ಈಗ ಅರಣ್ಯ ಸಿಬ್ಬಂದಿ ಇವುಗಳನ್ನು ಹೊತ್ತೊಯ್ದಿದ್ದಾರೆ. ಇನ್ನೇನು ಸತ್ತ ಮೇಲೆ ಕರ್ಕೊಂಡೋಗಿ ನೀವು ಕೊಯ್ಯೋದಷ್ಟೇ ಕೆಲಸ. ಎಲ್ಲಿ ಯಾವ ರೀತಿಯಾಗಿ ಏನು ನಡೀತಾ ಇದೆ, ಯಾಕೆ ಇವು ಸಾಯ್ತಾ ಇವೆ, ಯಾವನ್ ವಿಷ ಹಾಕ್ತಾ ಇದ್ದಾನೆ, ಯಾವನ್ ಸಾಯಿಸ್ತಾ ಇದ್ದಾನೆ, ಯಾರಿಗೂ ಏನೂ ಬೇಕಾಗಿಲ್ಲ. ಮನುಷ್ಯತ್ವವನ್ನೇ ಮರಿತಾ ಇರುವಂಥ ಮನುಷ್ಯ ಬದುಕಕ್ಕೆ ಯೋಗ್ಯತೆ ಇಲ್ಲದೆ ಇರುವಂಥವನಾಗ್ಬಿಟ್ಟಿದ್ದಾನೆ. ನೋಡ್ರಿ ಅಲ್ಲಿ ಪಾಪ. 25ಕ್ಕೂ ಹೆಚ್ಚು ಕೋತಿಗಳು. ಸಂಕಟ ಆಗತ್ತೆ ಇವರೆಲ್ಲ ನೋಡ್ತಾ ಇದ್ರೆ. ಮೊನ್ನೆ 5 ಹುಲಿಗಳು ಅದೇ ಜಿಲ್ಲೆಯಲ್ಲಿ, ಅದು ಇಡೀ ಪ್ರಪಂಚದಾದ್ಯಂತ ಅಷ್ಟೊಂದು ಹುಲಿಗಳು ಒಮ್ಮೆ ಏಕಕಾಲದಲ್ಲಿ ಸಾವನ್ನಪ್ಪಿರೋದೇ ಇರಲಿಲ್ಲ. ಈಗ ಅಲ್ಲಿ 25 ಕೋತಿಗಳು. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ 5 ಹುಲಿಗಳ ಸಾವಿನ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಘೋರ ದುರಂತ ನಡೆದೋಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ವಿಷಪ್ರಾಶನಕ್ಕೆ 20ಕ್ಕೂ ಹೆಚ್ಚು ಕೋತಿಗಳು ಬಲಿಯಾಗಿದೆ ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗಿದೆ. ಈ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ಇದೀಗ ನಾನು ಕಂದೆಗಾಲ ಹಾಗೂ ಕೊಡಸೋಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿದ್ದೇನೆ. ಈ ರಸ್ತೆಯ ಸಮೀಪದಲ್ಲೇ ಒಂದು 20ಕ್ಕೂ ಹೆಚ್ಚು ಕೋತಿಗಳ ಮೃತದೇಹವನ್ನು ಬಿಸಾಕಿ ಹೋಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಇದು ಸಾಕಷ್ಟು ಆತಂಕಕ್ಕೆ ಈಡು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಯಾಕೆಂದರೆ ಮಲೆಮಹದೇಶ್ವರ ವನ್ಯಜೀವಿ ವ್ಯಾಪ್ತಿಯಲ್ಲಿ ಇತ್ತೀಚೆಗಷ್ಟೇ 5 ಹುಲಿಗಳಿಗೆ ವಿಷಪ್ರಾಶನವನ್ನು ಮಾಡೋದ್ರ ಮೂಲಕವಾಗಿ 5 ಹುಲಿಗಳನ್ನು ಸಾಯಿಸಿದ್ರು ಅಂತ ಹೇಳ್ಬೋದು. ಇದೀಗ ಆ ಪ್ರಕರಣ ಮಾಸುವ ಮುನ್ನವೇ ಇದೀಗ 20ಕ್ಕೂ ಹೆಚ್ಚು ಕೋತಿಗಳ ಒಂದು ಮೃತದೇಹ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇದೀಗ ಅರಣ್ಯ ಇಲಾಖೆ ಆ ಮೃತದೇಹಗಳನ್ನು ಕೊಂಡೊಯ್ತಕ್ಕಂಥ ಒಂದು ಕೆಲಸ ಕೂಡ ಮುಂದಾಗಿದೆ ಅಂತ ಹೇಳ್ಬೋದು. ಈ ಒಂದು ಸಾವಿನ ಬೆನ್ನಲ್ಲೇ ಸಾಕಷ್ಟು ಒಂದು ಆತಂಕ ಕೂಡ ಮನೆ ಮಾಡಿರ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ. ಸ್ಥಳೀಯರಿದ್ದಾರೆ, ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಕೋತಿಗಳ ಮೃತದೇಹ ಇಲ್ಲಿ ರಸ್ತೆಯಲ್ಲಿ ಸಿಕ್ಕಿದೆ, ಇದು ನೋಡ್ರಿ ಏನನ್ಸುತ್ತೆ ಸರ್? ಸರ್, ಇದು ಏನು ಮಾಡಿದ್ದಾರೆ ಕಿಡಿಗೇಡಿಗಳು, ವಿಷಪ್ರಾಶನ ಮಾಡಿ ಆ ಕೋತಿಗಳನ್ನ ಬೇರೆ ಕಡೆ ತಂದು ನಮ್ಮ ಮುಖ್ಯ ರಸ್ತೆಯಲ್ಲಿ ಇಟ್ಟೋಗಿದ್ದಾರೆ. ಇದು ಏನಿದೆ ಈ ಕೋತಿಗಳ ಸಾವಿಗೆ ಯಾರು ಕಾರಣ ಆಗಿದ್ದಾರೆ ಅವ್ರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಕಾನೂನು ರೀತಿಯಲ್ಲಿ ಏನು ಶಿಕ್ಷೆ ಕೊಡಬೇಕು ಅವ್ರಿಗೆ ಶಿಕ್ಷೆ ಕೊಡಬೇಕು. ಮತ್ತು ಇಲ್ಲಿ ತಂದು ಬಿಸಾಕಿರೋಂಥ ವ್ಯಕ್ತಿಗಳನ್ನ ಪರಿಶೀಲನೆ ಮಾಡಿ CCTV ಫುಟೇಜ್ಗಳಿದೆ ರೋಡಲ್ಲಿ ಹೋಗ್ತಾ, ಅದನ್ನೆಲ್ಲ ತಗೊಂಡು ಇಮಿಡಿಯೇಟಾಗಿ ಅವ್ರನ್ನ ಬಂಧಿಸಿ ಅವರ ಕಾನೂನು ರೀತಿಯಲ್ಲಿ ಶಿಕ್ಷೆ ಕೊಡಿಸ್ಬೇಕು ಸರ್. ಮತ್ತು ಇನ್ನೊಂದೇನು ಕೇಳ್ತಾ ಇರೋದು, ಪೋಸ್ಟ್ ಮಾರ್ಟಮ್ ಇಲ್ಲೇ ಮಾಡ್ಬೋದಾಗಿತ್ತು. ಯಾಕೋ ಡಾಕ್ಟ್ರು ಬರ್ತಾ ಇಲ್ಲ ಇಲ್ಲಿಗೆ ಸ್ಪಾಟ್ಗೆ. ಅವ್ರು ಅಲ್ಲಿಗೆ ತಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ತಗೊಂಡು ಹೋಗ್ತಾ ಇದ್ದಾರೆ ಯಾವುದೋ ಮಂಗಗಳನ್ನ. ಬಟ್ ನಾವೇನು ಅಂದ್ಕೊಂಡಿದ್ದೀವಿ, ನಾವು ಗ್ರಾಮಸ್ಥರೆಲ್ಲ ಸೇರಿ ಇಲ್ಲೇ ಅದಕ್ಕೆ ಒಂದು ಸೂಕ್ತವಾದ ರೀತಿ ಹಿಂದೂ ಸಂಪ್ರದಾಯದಂತೆ ದಫನ್ ಮಾಡಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ನಮ್ಮ ಆಸೆ ಇದೆ. ಇವ್ರು ತಗೊಂಡು ಹೋಗ್ತಾ ಇದ್ದಾರೆ, ಮತ್ತೆ ತರ್ತಾರೋ ಇಲ್ವೋ ಗೊತ್ತಿಲ್ಲ. ಅಕಸ್ಮಾತ್ ಮತ್ತೆ ಅವರು ಇಲ್ಲಿ ಬಂದು ದಫನ್ಗೆ ವ್ಯವಸ್ಥೆ ಮಾಡಿಕೊಡ್ಲಿಲ್ಲ ಅಂತಂದರೆ ಇವ್ರ ವಿರುದ್ಧ ಫಾರೆಸ್ಟ್ ಇಲಾಖೆ ವಿರುದ್ಧನೂ ಉಗ್ರವಾದ ಪ್ರತಿಭಟನೆ ಗ್ರಾಮಸ್ಥರು ಮಾಡ್ತೇವೆ ಅಂತ ಹೇಳ್ತಾರೆ. ಸರ್, ಎಲ್ಲೋ ಒಂದು ಕಡೆ ಆತಂಕ ಇಲ್ವಾ ಸರ್? ಯಾಕೆಂದರೆ 20ಕ್ಕೂ ಹೆಚ್ಚು ಕೋತಿಗಳನ್ನು ಒಂದು ಸ್ಥಳದಲ್ಲಿ ಬಿಸಾಕಿ ಹೋಗ್ತಾರೆ ಅಂದರೆ ಆ ಕಿಡಿಗೇಡಿಗಳು ಅವ್ರ ಮಾನಸಿಕತೆ ಯಾವ ರೀತಿ ಇದೆ ಅಂತ. ಸರ್, ಅವ್ರಿಗೆ ಮನುಷ್ಯತ್ವನೇ ಇಲ್ಲ ಅಂತ ಹೇಳ್ತೀನಿ. ಮೊದಲಾಗಿ ಕ್ರೂರ ಮೃಗಗಳು ಅಂತ ಹೇಳ್ಬೋದು. ಯಾಕಂದರೆ ಇವಾಗ ನೋಡ್ಬೋದು, ಬಂಡೀಪುರ ನಮ್ಮ ಫಾರೆಸ್ಟ್ ವ್ಯಾಪ್ತಿನಲ್ಲಿ ಹುಲಿಗಳು, ಚಿರತೆಗಳು ಇವೆಲ್ಲ ಗ್ರಾಮದ ಕಡೆಗೆ ಬರ್ತಾ ಇದ್ದಾವೆ. ಈ ಫಾರೆಸ್ಟ್ ಇಲಾಖೆಯವರು ಯಾವುದೇ ರೀತಿ ಕ್ರಮ ಕೈಗೊಳ್ತಿಲ್ಲ. ಈ ಫಾರೆಸ್ಟ್ ಇಲಾಖೆಯವರು ಎಲ್ಲ ಕಡೆ ವಾಚ್ ಮಾಡ್ತಿದ್ರೆ ಈ ರೀತಿ ಘಟನೆಗಳು ಸಂಭವಿಸಲ್ಲ. ಇದು ಯಾರೋ ಬೇಕು ಅಂತಲೇ ಕಿಡಿಗಳು ಜಮೀನು ಹತ್ರನೇ ಎಲ್ಲೋ ನಡೆದಿದೆ. ಮಾಡಿರೋಂಥವನು ಒಬ್ಬ ಮನುಷ್ಯನೇ, ಅವನು ಕ್ರೂರ ಮನುಷ್ಯ. ಅವನಿಗೆ ದೇವ್ರು ಏನು ಶಿಕ್ಷೆ ಕೊಡಬೇಕು ಕೊಡ್ತಾನೆ. ಆದರೆ ಆ ಪಾಷಾಣ ಏನು ತಂದಿಟ್ಟಿದ್ದಾರೆ ಆ ವ್ಯಕ್ತಿ ತಂದು ತನ್ನ ಯಾವುದೋ ಒಂದು ಸ್ಥಳದಿಂದ ಇಲ್ಲಿ ತಂದು ಹಾಕಿದ್ದಾರೆ. ಆದ್ದರಿಂದ ಇದು ನಾವೇನು ಹೇಳ್ತಿದ್ದೇವೆ ಅಂದರೆ ಪೊಲೀಸ್ ಇಲಾಖೆ ಮತ್ತು ಫಾರೆಸ್ಟ್ ಇಲಾಖೆ ತಿನ್ನೋ ಆಹಾರದಲ್ಲಿ ವಿಷ ಇಟ್ಟು ಕೊಟ್ಟಿದ್ದಾನೆ ಅಂತಂದರೆ ಅವನು ಯಾವನೋ ಗೊತ್ತಿಲ್ಲ. ಅವನ ಊಟದಲ್ಲೂ ಕೂಡ ಅದೇ ರೀತಿಯಾಗಿ ವಿಷಪ್ರಾಶನನೇ ಆಗುತ್ತೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಅವನು ಬದುಕೋಕ್ಕೂ ಕೂಡ ಯೋಗ್ಯತೆ ಇಲ್ಲದೆ ಇರುವಂಥವನು.